ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 3ನೇ ತರಗತಿಯ ಗಣಿತ ಅಧ್ಯಾಯ 7 ಮಾನಸಿಕ ಲೆಕ್ಕಾಚಾರ ಅಭ್ಯಾಸ 7.1 ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1. ಮನಸ್ಸಿನಲ್ಲಿ ಲೆಕ್ಕ ಮಾಡು ಮಾದರಿಯಂತೆ ಸರಿ ಇದ್ದರೆ ಮತ್ತು ಸರಿ, ತಪ್ಪು ಇದ್ದರೆ ತಪ್ಪು ಗುರುತು ಹಾಕು. ಇಲ್ಲಿ ನಾವು ಸರಿ ಇದ್ದರೆ ಸರಿ ಅಂತ ಪಾಸ್ ಮಾರ್ಕ್, ತಪ್ಪು ಇದ್ದರೆ ಇಲ್ಲಿ ರಾಂಗ್ ಅಂತ ಗುರುತನ್ನು ಹಾಕೋಣ. 1ನೇದು 10 + 15 ಇದು ಸರಿಯಾದ ಉತ್ತರ. 10ರಲ್ಲಿ 5 ಸೇರಿಸಿದರೆ 15. 12 + 7 = 20. 12ರಲ್ಲಿ 7 ಸೇರಿಸಿದರೆ 20 ಬರಲ್ಲ. ಎಷ್ಟು ಬರುತ್ತೆ? 19 ಬರುತ್ತೆ. ಹಾಗಾಗಿ ಇದು ತಪ್ಪು. ಈಗ ನಾವು ನೆಕ್ಸ್ಟ್ ಇದನ್ನು ನೋಡೋಣ. 18 + 10. 18ರಲ್ಲಿ ನಾವು 10 ಕೂಡಿಸಿದರೆ ಉತ್ತರ ಎಷ್ಟು ಬರುತ್ತೆ? 28 ಬರುತ್ತೆ. ಹಾಗಾಗಿ ಇದು ಸರಿ. ನೆಕ್ಸ್ಟ್ 15 + 19 = 24. ಇದು ತಪ್ಪು. ನೆಕ್ಸ್ಟ್ 20 - 15 = 15. ಇದು ತಪ್ಪು. 20 - 6 = 4. ಇದು ತಪ್ಪು. 18 - 7 = 12. ಇದು ತಪ್ಪು. 35 - 9 = 26. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 40 - 30 = 10. ಇದು ಸರಿಯಾದ ಉತ್ತರ. 29 - 5 = 24. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 32 + 18 = 48. ಇದು ತಪ್ಪು. 38 + 8 = 56. ಇದು ತಪ್ಪು. ನೆಕ್ಸ್ಟ್ 50 - 32 = 28. ಇದು ತಪ್ಪು. 42 - 12 = 20. ಇದು ತಪ್ಪು. 25 + 35 = 60. ಇದು ಸರಿಯಾದ ಉತ್ತರ. 59 + 7 = 66. ಇದು ಸರಿಯಾದ ಉತ್ತರ. ಪ್ರಶ್ನೆ 2. ಮನಸ್ಸಿನಲ್ಲಿ ಲೆಕ್ಕ ಮಾಡು ಮಾದರಿಯಂತೆ ಸರಿ ಇದ್ದರೆ ಸರಿ ಮತ್ತು ತಪ್ಪು ಇದ್ದರೆ ತಪ್ಪು ಅಂತ ಗುರುತು ಹಾಕು. 1ನೇದು 15. ಇಲ್ಲಿ ಪದಗಳಲ್ಲಿ ಕೊಟ್ಟಿದ್ದಾರೆ. 15 + 9 = 24. ಇದು ಸರಿಯಾದ ಉತ್ತರ. ಈಗ 2ನೇದನ್ನು ನಾವು ನೋಡೋಣ. 20 - 8 = 10. ಇದು ತಪ್ಪು. ನೆಕ್ಸ್ಟ್ 15 - 10 = 5. ಇದು ಸರಿಯಾದ ಉತ್ತರ. 24 + 16 = 50. ಇದು ತಪ್ಪು. ಯಾಕಂದರೆ ಇಲ್ಲಿ 40 ಬರುತ್ತೆ. 45 - 25 = 20. ಇದು ಸರಿಯಾದ ಉತ್ತರ. ಪ್ರಶ್ನೆ 3. ಮನಸ್ಸಿನಲ್ಲಿ ಲೆಕ್ಕ ಮಾಡಿ ಉತ್ತರ ಬರೆ. 1ನೇದು 9 + 12 = 21. 11 + 13. ಇಲ್ಲಿ ನಾವು 11ರಲ್ಲಿ 13 ಕೂಡಿಸಿದರೆ 24. 24 - 8 16. ನೆಕ್ಸ್ಟ್ 62 + 15 ಉತ್ತರ
77 31 ಮೈನಸ್ 10 21 ಪ್ರಶ್ನೆ 4 ಮನಸ್ಸಿನಲ್ಲಿ ಲೆಕ್ಕ ಮಾಡಿ ಗೆರೆ ಎಳೆದು ಹೊಂದಿಸು. ಇಲ್ಲಿ ಅ ಪಟ್ಟಿ ಹಾಗೂ ಬ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ 20 ಮೈನಸ್ 14, 20ರಲ್ಲಿ 14 ಕಳೆದರೆ 6, 18 ಪ್ಲಸ್ 12, 18ರಲ್ಲಿ 12 ಕೂಡಿಸಿದರೆ ಎಷ್ಟು ಬರುತ್ತೆ? 30 ಬರುತ್ತೆ. ಹಾಗಾಗಿ ಇಲ್ಲಿ 30ಕ್ಕೆ ಗೆರೆಯನ್ನು ಎಳೆಯೋಣ. 45 ಪ್ಲಸ್ 35, 45ರಲ್ಲಿ 35ನ್ನು ಕೂಡಿಸಿದರೆ 80. ಇಲ್ಲಿ 80ಕ್ಕೆ ಒಂದು ಗೆರೆ ಎಳೆಯೋಣ. 29 ಪ್ಲಸ್ 7, ಉತ್ತರ ಎಷ್ಟು ಬರುತ್ತೆ? 36 ಬರುತ್ತೆ. ಇಲ್ಲಿ ನಾವು 36ಕ್ಕೆ ಒಂದು ಗೆರೆಯನ್ನು ಎಳೆಯೋಣ. ನೆಕ್ಸ್ಟ್ 90 ಮೈನಸ್ 24, ಉತ್ತರ ಎಷ್ಟು ಬರುತ್ತೆ? 90ರಲ್ಲಿ 24ನ್ನು ಕಳೆದರೆ 66 ಬರುತ್ತೆ. ಇಲ್ಲಿ ನಾವು 66ಕ್ಕೆ ಒಂದು ಗೆರೆಯನ್ನು ಎಳೆಯೋಣ. ಪ್ರಶ್ನೆ 5 ಮನಸ್ಸಿನಲ್ಲಿ ಲೆಕ್ಕ ಮಾಡಿ ಉತ್ತರ ಬರೆ. 10 ಪ್ಲಸ್ 8, ಉತ್ತರ ಎಷ್ಟು ಬರುತ್ತೆ? 10ರಲ್ಲಿ 8 ಕೂಡಿಸಿದರೆ 18. ನೆಕ್ಸ್ಟ್ 20 ಮೈನಸ್ 7 ಇಸ್ ಈಕ್ವಲ್ ಟು 20ರಲ್ಲಿ 7ನ್ನು ಕಳೆದರೆ 13. 15 ಮೈನಸ್ 7 ಇಸ್ ಈಕ್ವಲ್ ಟು 15ರಲ್ಲಿ 7 ಕಳೆದರೆ 8. 38 ಪ್ಲಸ್ 7, 38ರಲ್ಲಿ 7 ಕೂಡಿಸಿದರೆ 45. 18 ಪ್ಲಸ್ 9, 18ರಲ್ಲಿ 9 ಕೂಡಿಸಿದರೆ 27. 40 ಮೈನಸ್ 6, 40ರಲ್ಲಿ 6 ಕಳೆದರೆ 34. 25 ಮೈನಸ್ 6, 25ರಲ್ಲಿ 6 ಕಳೆದರೆ 19. 39 ಪ್ಲಸ್ 8, 39ರಲ್ಲಿ 8 ಕೂಡಿಸಿದರೆ 47. 42 ಪ್ಲಸ್ 8, 42ರಲ್ಲಿ 8 ಕೂಡಿಸಿದರೆ 50. 27 ಮೈನಸ್ 8 ಇಸ್ ಈಕ್ವಲ್ ಟು 19. ಪ್ರಶ್ನೆ 6 ಮನಸ್ಸಿನಲ್ಲಿಯೇ ಲೆಕ್ಕ ಮಾಡಿ ಉತ್ತರ ಬರೆ. 1ನೇ ಲೆಕ್ಕ. ನಿನ್ನ ಹತ್ತಿರ 18 ಗೋಲಿಗಳಿವೆ. ಆಟದಲ್ಲಿ ನೀನು 17 ಗೋಲಿಗಳನ್ನು ಗೆದ್ದರೆ ನಿನ್ನಲ್ಲಿರಬಹುದಾದ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟು? ಇಲ್ಲಿ ನಾವು 18ರಲ್ಲಿ 17ನ್ನು ಕೂಡಿಸ್ಕೋಬೇಕು. ಆಗ ಎಷ್ಟು ಬರುತ್ತೆ ಉತ್ತರ? 35. ನೆಕ್ಸ್ಟ್ ನಿನ್ನ ಹುಟ್ಟು ಹಬ್ಬದಂದು ಗೆಳೆಯರಿಗೆ ಕೊಡಲು ನಿನ್ನ ಬಳಿ 45 ಚಾಕ್ಲೇಟ್ಗಳಿವೆ. ಅದರಲ್ಲಿ 32 ಚಾಕ್ಲೇಟ್ಗಳನ್ನು ಗೆಳೆಯರಿಗೆ ಕೊಟ್ಟರೆ ನಿನ್ನ ಹತ್ತಿರ ಉಳಿಯುವ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? ಹೀಗಿದ್ದಾಗ ನಾವು 45ರಲ್ಲಿ 32ನ್ನು ಕಳೆಯಬೇಕು. ಉತ್ತರ ಎಷ್ಟು ಬರುತ್ತೆ? 13. ನಿನ್ನ ಹತ್ತಿರ 48 ಹುಣಸೆ ಬೀಜಗಳಿವೆ. ಅದರಲ್ಲಿ 25 ಹುಣಸೆ ಬೀಜಗಳನ್ನು ಆಟದಲ್ಲಿ ಸೋತರೆ ನಿನ್ನ ಹತ್ತಿರ ಉಳಿಯುವ ಹುಣಸೆ ಬೀಜಗಳ ಸಂಖ್ಯೆ ಎಷ್ಟು? ಹೀಗಿದ್ದಾಗ ನಾವು 48ರಲ್ಲಿ 25ನ್ನು ಕಳೆಯಬೇಕು. ಇಲ್ಲಿ ಉತ್ತರ ಎಷ್ಟು ಬರುತ್ತೆ? 23 ಬರುತ್ತೆ. ನೆಕ್ಸ್ಟ್ ಐಸ್ ಕ್ಯಾಂಡಿ ಪೆಟ್ಟಿಗೆಯಲ್ಲಿ 87 ಐಸ್ ಕ್ಯಾಂಡಿಗಳಿವೆ ಮತ್ತು ಮತ್ತೆ 9 ಐಸ್ ಕ್ಯಾಂಡಿಗಳನ್ನು ಪೆಟ್ಟಿಗೆಗೆ ಹಾಕಿದರೆ ಪೆಟ್ಟಿಗೆಯಲ್ಲಿರುವ ಐಸ್ ಕ್ಯಾಂಡಿಗಳ ಸಂಖ್ಯೆ ಎಷ್ಟು? ಹೀಗಿದ್ದಾಗ ನಾವು 87ರಲ್ಲಿ 9ನ್ನು ಕೂಡಿಸ್ಕೋಬೇಕು. ಉತ್ತರ 96 ಬರುತ್ತೆ. ನೆಕ್ಸ್ಟ್ ಅಂಗಡಿಯಲ್ಲಿರುವ 60 ಲಾಡುಗಳಲ್ಲಿ 29 ಲಾಡುಗಳನ್ನು ಮಾರಾಟ ಮಾಡಿದರೆ ಉಳಿಯುವ ಲಾಡುಗಳ ಸಂಖ್ಯೆ ಎಷ್ಟು? ಇಲ್ಲಿ ನಾವು 60ರಲ್ಲಿ 29ನ್ನು ಮೈನಸ್ ಮಾಡಬೇಕು. ಉತ್ತರ 31 ಬರುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.